ಒಬ್ಬ ಬಡ ಟ್ಯಾಕ್ಸಿ ಡ್ರೈವರ್ ಜೀವನದಲ್ಲಿ ತುಂಬ ಕಷ್ಟದಲ್ಲಿದ್ದ. ಆದರೆ ಒಂದು ದಿನ ಅವನ ಟ್ಯಾಕ್ಸಿಗೆ ಹತ್ತಿದ ಒಬ್ಬ ವೃದ್ಧ. ಅವನು ಸಾಮಾನ್ಯ ಮನುಷ್ಯ ಅಲ್ಲ, ಅವನೇ ಆಂಜನೇಯ ಸ್ವಾಮಿ. ಟ್ಯಾಕ್ಸಿ ಡ್ರೈವರ್ಗೆ ಕರುಣಿಸಿದ ಆಂಜನೇಯ ಸ್ವಾಮಿ ಒಂದು ಸಣ್ಣ ಪಟ್ಟಣದಲ್ಲಿ ರಮೇಶ್ ಎನ್ನುವ ಟ್ಯಾಕ್ಸಿ ಡ್ರೈವರ್ ಇದ್ದನು. ಅವನು ತುಂಬ ಸತ್ಯವಂತನು, ಆದರೆ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಎದುರಿಸುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ಎದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ತನ್ನ ಟ್ಯಾಕ್ಸಿ ಓಡಿಸಲು ಹೋಗುತ್ತಿದ್ದನು. ಆದರೆ ಕೆಲ ದಿನಗಳಿಂದ ಅವನಿಗೆ ಕೆಲಸವೇ ಸಿಗುತ್ತಿರಲಿಲ್ಲ. ಒಂದು ದಿನ ಮನೆಗೆ ಬಂದಾಗ ಅವನ ಹೆಂಡತಿ ದುಃಖದಿಂದ ಹೇಳಿದಳು, ರಮೇಶ್, ಮನೆಯಲ್ಲಿರುವ ಹಣ ಮುಗಿದು ಹೋಗಿದೆ, ಮಕ್ಕಳ ಶಾಲೆ ಫೀಸ್ ಕೊಡಬೇಕು, ಹೇಗೆ ಮಾಡೋದು? ರಮೇಶ್ ಕಣ್ಣಲ್ಲಿ ಕಣ್ಣೀರು ಬಂತು. ಆದರೂ ಅವನು ಹೇಳಿದನು, ಚಿಂತೆ ಮಾಡಬೇಡ, ನಮ್ಮ ಆಂಜನೇಯ ಸ್ವಾಮಿ ಇದ್ದಾನೆ. ಮುಂದಿನ ದಿನ ಬೆಳಿಗ್ಗೆ ಅವನು ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ಮುಂದೆ ಕೈ ಜೋಡಿಸಿ ಹೇಳಿದನು, ಸ್ವಾಮಿ, ನಾನು ಯಾರಿಗೂ ತಪ್ಪು ಮಾಡಿಲ್ಲ, ನನ್ನ ಕುಟುಂಬವನ್ನು ಕಾಪಾಡು. ಅದನ್ನು ಹೇಳಿ ದುಃಖದಿಂದ ಹೊರಟನು. ಆ ದಿನ ಸಂಜೆ ಒಬ್ಬ ವೃದ್ಧ ವ್ಯಕ್ತಿ ರಮೇಶ್ ಟ್ಯಾಕ್ಸಿಗೆ ಬಂದು ಕೇಳಿದನು, ಮಗ, ಈ ಗ್ರಾಮದಿಂದ ದೂರದ ಹಳ್ಳಿಗೆ ಹೋಗಬೇಕು, ಕೊಂಡೊಯ್ಯುವಿಯಾ? ರಮೇಶ್ ಹೇಳಿದನು, ಹೌದು ತಾತ, ಬನ್ನಿ. ಅವರು ಕಾರಿನಲ್ಲಿ ಪ್ರಯಾಣ ಆರಂಭಿಸಿದರು. ಮಾರ್ಗದಲ್ಲಿ ತಾತ ರಮೇಶ್ ಜೊತೆ ಮಾತನಾಡುತ್ತಿದ್ದರು. ಮಗ, ನೀನು ತುಂಬ ಒಳ್ಳೆಯವನು ಅನ್ನಿಸುತ್ತದೆ. ರಮೇಶ್ ನಗುತ್ತಾ ಹೇಳಿದ್ನು, ತಾತ, ನಾನು ಸಾಮಾನ್ಯ ಟ್ಯಾಕ್ಸಿ ಡ್ರೈವರ್. ಸ್ವಲ್ಪ ಹೊತ್ತಿನ ನಂತರ ಭಾರೀ ಮಳೆ ಶುರುವಾಯಿತು. ರಸ್ತೆ ತುಂಬ ಕೆಟ್ಟಿತ್ತು. ಆದರೂ ರಮೇಶ್ ಎಚ್ಚರಿಕೆಯಿಂದ ಕಾರು ಓಡಿಸಿ ತಾತನನ್ನು ಸುರಕ್ಷಿತವಾಗಿ ಅವರ ಹಳ್ಳಿಗೆ ಕೊಂಡೊಯ್ದನು. ಅಲ್ಲಿ ತಲುಪಿದ ನಂತರ ತಾತ ಕಾರಿನಿಂದ ಇಳಿದು ಹೇಳಿದರು, ಮಗ, ನಿನ್ನ ಒಳ್ಳೆಯ ಮನಸ್ಸಿಗೆ ದೇವರು ಕೃಪೆ ಮಾಡುತ್ತಾನೆ. ಅವರು ರಮೇಶ್ಗೆ ಒಂದು ಚಿಕ್ಕ ಬ್ಯಾಗ್ ಕೊಟ್ಟು ಹೇಳಿದರು, ಇದನ್ನು ಮನೆಗೆ ಹೋಗಿ ತೆರೆ. ರಮೇಶ್ ಆಶ್ಚರ್ಯಪಟ್ಟು ಕೇಳಿದನು, ತಾತ, ಇದರೊಳಗೆ ಏನೇ ಇದೆ? ತಾತ ನಗುತ್ತಾ ಹೇಳಿದರು, ದೇವರ ಆಶೀರ್ವಾದ. ಅದು ಹೇಳಿ ಅವರು ನಿಧಾನವಾಗಿ ನಡೆದು ಹೋಗಿದ್ರು. ರಮೇಶ್ ಮನೆಗೆ ಬಂದ ನಂತರ ಆ ಬ್ಯಾಗ್ ತೆರೆದನು. ಅದರೊಳಗೆ ಬಹಳಷ್ಟು ಹಣ ಇತ್ತು. ಅವನಿಗೆ ನಂಬಲಾಗಲಿಲ್ಲ. ಅವನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತ್ತು. ಅವನು ತಕ್ಷಣ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಓಡಿದನು. ಅಲ್ಲಿ ತಲುಪಿದಾಗ ಅವನು ನೋಡಿದನು, ದೇವಸ್ಥಾನದಲ್ಲಿ ಇದ್ದ ಆಂಜನೇಯ ಸ್ವಾಮಿಯ ಮುಖ ಅದೇ ತಾತನ ಮುಖದಂತೆ ಕಾಣಿಸುತ್ತಿತ್ತು. ರಮೇಶ್ ಬೆಚ್ಚಿಬಿದ್ದನು. ಅವನಿಗೆ ಅರ್ಥ ಆಯಿತು, ಇದು ಸಾಮಾನ್ಯ ತಾತ ಅಲ್ಲ, ಆಂಜನೇಯ ಸ್ವಾಮಿಯೇ. ಅವನು ಕಣ್ಣೀರು ಹಾಕುತ್ತಾ ಭಕ್ತಿಯಿಂದ ನಮಸ್ಕಾರ ಮಾಡಿದನು. ಆ ದಿನದಿಂದ ರಮೇಶ್ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಅವನ ಟ್ಯಾಕ್ಸಿ ಕೆಲಸವು ಚೆನ್ನಾಗಿ ನಡೆಯಲು ಆರಂಭವಾಯಿತು. ಆದರೆ ಅವನು ಒಂದು ವಿಷಯ ಮಾತ್ರ ಮರೆಯಲಿಲ್ಲ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ಧನ್ಯವಾದ ಹೇಳುವುದು. ಕಥೆಯ ಪಾಠ: ನಾವು ಸತ್ಯವಾಗಿ ಬದುಕಿದರೆ ಮತ್ತು ದೇವರನ್ನು ನಂಬಿದರೆ ದೇವರು ಯಾವ ರೂಪದಲ್ಲಾದರೂ ಬಂದು ನಮ್ಮನ್ನು ಕಾಪಾಡುತ್ತಾನೆ. ಜೈ ಶ್ರೀ ಆಂಜನೇಯ.